ಇದು ಪೆಟ್ರೋಲಿಯಂ ಪ್ರಾಡಕ್ಟ್. ಈ ಎಣ್ಣೆ ನಿಮಗೆ ಬೇಕಂದ್ರೆ ನಾನು ಕೂಡ ಬರ್ರಿ ಒಂದು ಕಾರ್ಖಾನೆಗೆ ಕರ್ಕೊಂಡು ಹೋಗ್ತೀನ. ಕುಷ್ಬಿ ಎಣ್ಣೆ, ಶೇಂಗಾದ ಎಣ್ಣೆ, ಎಳ್ಳು ಎಣ್ಣೆ, ರಿಫೈನ್ಡ್ ಅಂತ ಏನು ಮಾರಾಟ ಮಾಡ್ತಾರಲ್ಲ, ಈ ಎಣ್ಣೆ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀನಿ. ಇದು ಒಂದು ಸಾಲ್ವೆಂಟ್ ಸಿಗ್ತೈತಿ. ಡೀಸೆಲ್ ಪೆಟ್ರೋಲ್ದಾಗ ಮಿಕ್ಸ್ ಮಾಡಿ ಮಾರಾಟ ಮಾಡೋಕೆ ಒಂದು ಸಾಲ್ವೆಂಟ್ ಬರ್ತೈತೆ. ಅದು 18-20 ರೂಪಾಯಿ ಲೀಟರ್ ಇರ್ತೈತಿ. ಪೆಟ್ರೋಲ್ 100 ರೂಪಾಯಿ ಲೀಟರ್ ಇರ್ತೈತಿ. ಅದು 20 ರೂಪಾಯಿ. ಈಗ ಅದು ತುಟ್ಟಾಗೈತಿ. ಮಿಕ್ಸ್ ಮಾಡಿ ಮಾರಾಟಕ್ಕೆ ಮಾಡಕ್ಕೆ ಬರ್ತೈತೆ. ಅದು ಹಂಗ್ರಿ ಅಂದ್ರೆ ಹಂಗೆ ಮಾಡಿದ್ರನ ಅವ್ರ ಉದ್ಯೋಗ ನಡೀತಾವ, ತಿರ್ಲಿಕ್ಕೆ ನಡೀದಿಲ್ಲ. ಆ ಸಾಲ್ವೆಂಟ್ ಅಂದ್ರೆ ಏನಪ್ಪ? ಇದು ಪೆಟ್ರೋಲಿಯಂ ಪ್ರಾಡಕ್ಟ್. ಇದು ಪೆಟ್ರೋಲ್ ತೊಗೊಂಡ್ರು, ಡೀಸೆಲ್ ತೊಗೊಂಡ್ರು, ಆಮ್ಯಾಗ ಆಯಿಲ್ ತೊಗೊಂಡ್ರು, ಕೆರೋಸಿನ್ ತೊಗೊಂಡ್ರು, ಉಳ್ದದ್ದು ಏನು ಕಸ ಉಳ್ಕೋತ ಬರ್ತೈತಲ್ಲ, ಆ ಕಡಿ ಕಸ ಏನು ಇರ್ತೈತಲ್ಲ ಲಿಕ್ವಿಡ್, ಅದನ್ನ 1000 ಅಥವಾ 1500 ಡಿಗ್ರಿ ಟೆಂಪ್ರೇಚರ್ ಕಾಸ್ತಾರೆ. ಕಾಸಿದ ಕೂಡಲೇ ಆ ಲಿಕ್ವಿಡ್ನೊಳಗೆ ಏನೂ ಉಳಿಯಂಗಿಲ್ಲ, ಅದೆಲ್ಲ ನ್ಯೂಟ್ರಲ್ ಆಕೈತಿ. ಆಗಿದ್ರೊಳಗೆ ಒಂದಿಷ್ಟು ನ್ಯೂಟ್ರಿಯೆಂಟ್ಸು, ಒಂದಿಷ್ಟು ಕಲರು, ಒಂದಿಷ್ಟು ಫ್ಲೇವರು ಅಂದ್ರೆ ವಾಸನೆ ಹಾಕಿ ಇದು ರಿಫೈನ್ಡ್ ಎಣ್ಣೆ ಅಂತ ತಿಳ್ಕೊಂಡು ನಿಮ್ಮ ಮನೆಗೆ ಚೀಲ್ದಾಗ ತುಂಬಿನೋ ಬಾಟ್ಲ್ಯಾಗ ತುಂಬಿನೋ ಆಕರ್ಷಕ ಪ್ಯಾಕಿಂಗ್ ಮಾಡಿ ಟಿ ವಿ ಒಳಗೆ ಮಸ್ತ್ ಪೈಕಿ ಜಾಹೀರಾತು ಮಾಡಿ ಅದು ತಯಾರಾಗಕ್ಕೆ ಅಷ್ಟ ಒಂದು 20-25 ರೂಪಾಯಿ 1 ಲೀಟ್ರ್ ಖರ್ಚು ಬರ್ತೈತಿ. ಅದ್ರಾಗ 1 ಲೀಟ್ರಕ್ಕೆ ಒಂದು 20-25 ರೂಪಾಯಿ ಟಿ ವಿ ಜಾಹೀರಾತಿಗೆ ಖರ್ಚು ಮಾಡ್ತಾರೆ ಅವ್ರು ಪಾಪ. ನಿಮ್ಮ ಮನ್ಯಾಗ ಏನು ಎಣ್ಣೆ ಉಣ್ತಿರ್ಲ, ಆ ಎಣ್ಣೆ ಅದರಲ್ಲೇ ತಯಾರಾಕೈತೆ ಅಂತ